ಕ್ವಶನ್ ನೋಡ್ಕೊಳ್ಳಿ. ಸಾಲ್ವ್ y ಇಂಟು 2xy ಪ್ಲಸ್ ಇ ಪವರ್ ಎಕ್ಸ್ ಡಿ ಎಕ್ಸ್ ಮೈನಸ್ ಇ ಪವರ್ ಎಕ್ಸ್ ಡಿ ವೈ ಈಸ್ ಈಕ್ವಲ್ ಟು 0. ನೋಡಿ ಯಾವ ಥರ ಮಾಡಬೇಕು. ಇಲ್ಲಿ ಫಸ್ಟ್ನ ಇದನ್ನ ನೀಟಾಗಿ ಬರ್ಕೊಬಿಡಿ. ಕ್ವಶನ್ನ y ಇಂಟು 2xy ಪ್ಲಸ್ ಇ ಪವರ್ ಎಕ್ಸ್ ಇಂಟು ಡಿ ಎಕ್ಸ್ ಮೈನಸ್ ಇ ಪವರ್ ಎಕ್ಸ್ ಡಿ ವೈ ಈಸ್ ಈಕ್ವಲ್ ಟು 0. ಇಲ್ಲೇನು ಮಾಡಿ, ಇದನ್ನ ಈ ಕಡೆ ತಗೋಬಿಡಿ. y ಇಂಟು 2xy ಪ್ಲಸ್ ಇ ಪವರ್ ಎಕ್ಸ್ ಡಿ ಎಕ್ಸ್, ಇಲ್ಲಿ ಮೈನಸ್ ಈ ಕಡೆ ಬಂದರೆ ಪ್ಲಸ್ ಆಗುತ್ತೆ, ಇ ಪವರ್ ಎಕ್ಸ್ ಡಿ ವೈ. ಆಮೇಲೆ ಏನು ಮಾಡಿ, ಡಿ ಎಕ್ಸ್ ಬೈ ಈ ಡಿ ವೈನ ಈ ಕಡೆ ಕಳಿಸಿ, ಇದನ್ನ ಈ ಕಡೆ ಕಳಿಸಿ. ಡಿ ಎಕ್ಸ್ ಬೈ ಡಿ ವೈ ಈಸ್ ಈಕ್ವಲ್ ಟು ಇ ಪವರ್ ಎಕ್ಸ್ ಬೈ y ಇಂಟು 2xy ಪ್ಲಸ್ ಇ ಪವರ್ ಎಕ್ಸ್ ಬರ್ಕೊಳ್ಳಿ. ಆಮೇಲೆ ಏನು ಮಾಡಿ, ಇಲ್ಲಿ ನೋಡಿ ಮೇಲ್ಗಡೆ ನ್ಯೂಮರೇಟ್ರು ಸ್ವಲ್ಪ ಜಾಸ್ತಿ ಇರೋ ಥರ ಮಾಡ್ಕೋಬೇಕು. ಅದಕ್ಕೆ ರೆಸಿಪ್ರೋಕಲ್ ತೊಗೋಬಿಡಿ. ಡಿ ಎಕ್ಸ್ ಬೈ ಡಿ ವೈ ಅಂದರೆ ಡಿ ವೈ ಬೈ ಡಿ ಎಕ್ಸ್ ಆಗುತ್ತೆ ರೆಸಿಪ್ರೋಕಲ್ ತೊಗೊಂಡ್ರೆ. ಇದು ರೆಸಿಪ್ರೋಕಲ್ ತೊಗೊಂಡ್ರೆ y ಇಂಟು 2xy ಪ್ಲಸ್ ಇ ಪವರ್ ಎಕ್ಸ್ ಡಿವೈಡ್ ಬೈ ಇ ಪವರ್ ಎಕ್ಸ್. ಅರ್ಥ ಆಗ್ತಿದೆಯಲ್ವಾ? ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಇಲ್ಲಿ ಡಿ ವೈ ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು y ಇಂಟು 2xy ಅಂದರೆ 2xy ಸ್ಕ್ವೇರ್ ಆಗುತ್ತೆ, y ಇಂಟು ಇ ಪವರ್ ಎಕ್ಸ್ ಆಗುತ್ತೆ, ಅಥವಾ ಇ ಪವರ್ ಎಕ್ಸ್ ಇಂಟು ವೈ ಹೋಲ್ ಡಿವೈಡೆಡ್ ಬೈ ಇ ಪವರ್ ಎಕ್ಸ್. ಈಗ ಸಪ್ರೇಟ್ ಮಾಡ್ಕೊಬಿಡಿ. ಡಿ ವೈ ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು 2xy ಸ್ಕ್ವೇರ್ ಬೈ ಇ ಪವರ್ ಎಕ್ಸ್ ಆಗುತ್ತೆ, ಪ್ಲಸ್ ಇ ಪವರ್ ಎಕ್ಸ್ ವೈ ಬೈ ಇ ಪವರ್ ಎಕ್ಸ್ ಆಗುತ್ತೆ. ಆಮೇಲೆ ಏನು ಮಾಡಿ, ಇದು ಕ್ಯಾನ್ಸಲ್ ಆದರೆ ಉಳಿಯೋದೇನು, ಡಿ ವೈ ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು 2xy ಸ್ಕ್ವೇರ್ ಬೈ ಇ ಪವರ್ ಎಕ್ಸ್ ಪ್ಲಸ್ ವೈ. ಇಲ್ಲಿ ನೋಡಿ ನಾವೇನು ಮಾಡಬೇಕಂದ್ರೆ ಬರ್ನೋಲಿಸ್ ಆಗಿದೆ ಇದು. ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ಪಿ ವೈ ಈಸ್ ಈಕ್ವಲ್ ಟು ಕ್ಯೂ ಇಂಟು ವೈ ಪವರ್ ಎನ್ ಫಾರ್ಮಲ್ಲಿ ಬರ್ಕೋಬೇಕಿಲ್ಲ. ಏನಿಲ್ಲ, ತಲೆ ಕೆಡಿಸ್ಕೋಬೇಡಿ. ಪ್ಲಸ್ ವೈನ ಈ ಕಡೆ ತೊಗೊಳ್ಳಿ. ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ವೈ ಈ ಕಡೆ ಬಂದರೆ ಮೈನಸ್ ವೈ ಆಗುತ್ತೆ ಈಸ್ ಈಕ್ವಲ್ ಟು 2xy ಸ್ಕ್ವೇರ್ ಬೈ ಇ ಪವರ್ ಎಕ್ಸ್ ಆಗುತ್ತೆ. ಈಗ ಇದು ನೋಡಿ, ಇದು ಬರ್ನೋಲಿಸ್ ಡಿಫ್ರೆನ್ಷಿಯಲ್ ಈಕ್ವೇಷನ್ನು. ಯಾವ ಥರ ಇದೆ ಅಂದರೆ ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ಪಿ ವೈ ಈಸ್ ಈಕ್ವಲ್ ಟು ಕ್ಯೂ ಇಂಟು ವೈ ಪವರ್ ಎನ್ ಫಾರ್ಮಲ್ಲಿದೆ. ಇದು ಯಾವ ಥರ ನೋಡ್ಕೊಳ್ಳಿ. ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ಪಿ ವೈ ಈಸ್ ಈಕ್ವಲ್ ಟು ಕ್ಯೂ ಇಂಟು ವೈ ಪವರ್ ಎನ್ ಫಾರ್ಮಲ್ಲಿದೆ. ಇಲ್ಲೇನು ಮಾಡಬೇಕಂದ್ರೆ ನೀವು ಇಲ್ಲಿ ವೈ ಪವರ್ ಎನ್ ಅಂದರೆ ವೈ ಸ್ಕ್ವೇರ್ ಅಂತ ಡಿವೈಡ್ ಬೈ ವೈ ಸ್ಕ್ವೇರ್ ಮಾಡ್ಕೋಬೇಕು. ಇಲ್ಲಿ ಡಿವೈಡ್ ಬೈ ವೈ ಸ್ಕ್ವೇರ್ ಮಾಡಿದ್ರೆ ಡಿವೈಡೆಡ್ ಬೈ ವೈ ಸ್ಕ್ವೇರ್ ಮಾಡಿದ್ರೆ ಏನಾಗುತ್ತೆ, 1 ಬೈ ವೈ ಸ್ಕ್ವೇರ್ ಡಿ ವೈ ಬೈ ಡಿ ಎಕ್ಸ್ ಬರ್ಕೊಳ್ಳಿ. ಇಲ್ಲಿ ಡಿವೈಡ್ ಬೈ ವೈ ಸ್ಕ್ವೇರ್ ಅಂದರೆ 1 ಬೈ ವೈ ಸ್ಕ್ವೇರ್ ಇಂಟು ವೈ ಬರ್ಕೊಳ್ಳಿ. ಇಲ್ಲಿ ಡಿವೈಡ್ ಬೈ ವೈ ಸ್ಕ್ವೇರ್ ಅಂದರೆ ವೈ ಸ್ಕ್ವೇರ್ ಹೋಗಿ 2x ಬೈ ಇ ಪವರ್ ಎಕ್ಸ್, ಅಥವಾ 1 ಬೈ ವೈ ಸ್ಕ್ವೇರ್ ಇಂಟು ಬರ್ತು, ಆಮೇಲೆ ವೈ ಸ್ಕ್ವೇರ್ ಕ್ಯಾನ್ಸಲ್ ಮಾಡಿ. ಬೇಕಾದರೆ ಸ್ಕಿಪ್ ಮಾಡಿಕೊಂಡೇ ಮಾಡಿ, ಗೊತ್ತಾಗ್ತಿದೆಯಲ್ವಾ? ಈಗ 1 ಬೈ ವೈ ಸ್ಕ್ವೇರ್ ಡಿ ವೈ ಬೈ ಡಿ ಎಕ್ಸ್, ಇಲ್ಲಿ 1 ಬೈ ವೈ ಸ್ಕ್ವೇರ್ ಇಂಟು ವೈ ಅಂದರೆ ವೈ ಕ್ಯಾನ್ಸಲ್ ಆದರೆ 1 ಬೈ ವೈ ಉಳಿಯುತ್ತೆ, ಕೆಳಗಡೆ ವೈ ಉಳಿಯುತ್ತೆ, 2x ಬೈ ಇ ಪವರ್ ಎಕ್ಸ್. ನೀವೇನು ಮಾಡಬೇಕು, ಇದನ್ನ ಟಿ ಅಂತ ತೊಗೋಬೇಕೀಗ. ಲೆಟ್ ಟಿ ಈಸ್ ಈಕ್ವಲ್ ಟು 1 ಬೈ ವೈ. ಇಲ್ಲಿ ನಿಮಗೆ ಡಿಫ್ರೆನ್ಷಿಯೇಷನ್ ಗೊತ್ತಿರಬೇಕು. ಒಂದು ಡಿ ಬೈ ಡಿ ಎಕ್ಸ್ ಆಫ್ ಟಿ ಅಂದರೆ ಗೊತ್ತಿರಬೇಕು, ದಟ್ ಈಸ್ ಡಿ ಟಿ ಬೈ ಡಿ ಎಕ್ಸ್. ಇನ್ನೊಂದು ಡಿ ಬೈ ಡಿ ಎಕ್ಸ್ ಆಫ್ 1 ಬೈ ವೈ ಗೊತ್ತಿರಬೇಕು, ದಟ್ ಈಸ್ ಮೈನಸ್ 1 ಬೈ ವೈ ಸ್ಕ್ವೇರ್ ಡಿ ವೈ ಬೈ ಡಿ ಎಕ್ಸ್. ಏನಾಗುತ್ತೆ ಅಂದರೆ ಡಿ ಟಿ ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ 1 ಬೈ ವೈ ಸ್ಕ್ವೇರ್ ಡಿ ವೈ ಬೈ ಡಿ ಎಕ್ಸ್. ಅಂದರೆ 1 ಬೈ ವೈ ಸ್ಕ್ವೇರ್ ಡಿ ವೈ ಬೈ ಡಿ ಎಕ್ಸ್ ಅಂದರೆ
ಮೈನಸ್ ಡಿ ಟಿ ಬೈ ಡಿ ಎಕ್ಸ್ ಆಗುತ್ತೆ. ಇದು ಈಕ್ವೇಷನ್ 1 ಅಂದ್ಕೊಳ್ಳಿ. ಇಲ್ಲಿ ಈಕ್ವೇಷನ್ 1 ಬಿಕಮ್ಸ್ ಇಲ್ಲಿ 1/y² dy ಬೈ ಡಿ ಎಕ್ಸ್ ಅಂದರೆ ಮೈನಸ್ ಡಿ ಟಿ ಬೈ ಡಿ ಎಕ್ಸ್ ಅಂತ, ಮೈನಸ್ ಡಿ ಟಿ ಬೈ ಡಿ ಎಕ್ಸ್ ಮೈನಸ್ 1/y ಅಂದರೆ ಟಿ ಅಂತ ಇಸ್ ಈಕ್ವಲ್ ಟು 2x ಬೈ ಇ ಪವರ್ ಎಕ್ಸ್. ಹಂಗೆ ಇರಲಿ, ಅರ್ಥ ಆಗ್ತಿದೆಯಲ್ವಾ? ಈಗ ಇಲ್ಲೇನು ಮಾಡಿ, ಮಲ್ಟಿಪ್ಲೈ ಬೈ -1 ಮಾಡ್ಕೊಳ್ಳಿ. ಈ ಫಸ್ಟ್ ಏನು ಮಾಡ್ಬೇಕು ಹೇಳಿ, 1/y² dy ಬೈ ಡಿ ಎಕ್ಸ್ ಬದಲು ಮೈನಸ್ ಡಿ ಟಿ ಬೈ ಡಿ ಎಕ್ಸ್ ಬರ್ಕೋಬೇಕು. ಆಮೇಲೆ 1/y ಬದಲು ಟಿ ಬರ್ಕೋಬೇಕು. ರೈಟಲ್ಲಿ ಹೆಂಗಿದೆ ಹಂಗೆ ಇರಲಿ. ಈಗೇನು ಮಾಡಿ, ಮಲ್ಟಿಪ್ಲೈ ಬೈ -1 ಮಾಡ್ಕೊಳ್ಳಿ. ಮಲ್ಟಿಪ್ಲೈ ಬೈ -1. ಇಲ್ಲಿ ಮಲ್ಟಿಪ್ಲೈ ಬೈ -1 ಅಂದರೆ ಇಲ್ಲಿ ಮೈನಸ್ ಇರೋದು ಪ್ಲಸ್ ಆಗುತ್ತೆ, ಪ್ಲಸ್ ಡಿ ಟಿ ಬೈ ಡಿ ಎಕ್ಸ್. ಇಲ್ಲಿ ಮೈನಸ್ ಇರೋದು ಪ್ಲಸ್ ಆಗುತ್ತೆ, 1 ಇಂಟು ಟಿ ಟಿ ಆಗುತ್ತೆ. ಇಲ್ಲಿ ಪ್ಲಸ್ ಇರೋದು ಮೈನಸ್ ಆಗುತ್ತೆ, 2x ಬೈ ಇ ಪವರ್ ಎಕ್ಸ್. ಇದು ಬಂದು ಯಾವ ಫಾರ್ಮ್ ಆಗುತ್ತೆ, ಲೀನಿಯರ್ ಡಿಫರೆನ್ಷಿಯಲ್ ಇಕ್ವೇಷನ್. ಯಾವ ಫಾರ್ಮು, ಡಿ ಟಿ ಬೈ ಡಿ ಎಕ್ಸ್ ಪ್ಲಸ್ ಪಿ ಟಿ ಈಸ್ ಈಕ್ವಲ್ ಟು ಕ್ಯೂ. ಈ ಫಾರ್ಮಲ್ಲಿದ್ದರೆ ನಾವು ಲೀನಿಯರ್ ಡಿಫರೆನ್ಷಿಯಲ್ ಇಕ್ವೇಷನ್ ಅಂತ ಹೇಳ್ತೀವಿ. ಲೀನಿಯರ್ ಡಿಫರೆನ್ಷಿಯಲ್ ಇಕ್ವೇಷನ್ ಈ ಫಾರ್ಮಲ್ಲಿದ್ದರೆ ಪ್ರೊಸೀಜರ್ ಏನಂದರೆ, ಫಸ್ಟ್ ಏನು ಮಾಡಬೇಕು, ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಫೈಂಡ್ ಮಾಡಬೇಕು. ಅದಕ್ಕೆ ಫಾರ್ಮುಲಾ ಇಂಟಿಗ್ರಲ್ ಆಫ್ ಇ ಪವರ್ ಇಂಟೆಗ್ರಲ್ ಆಫ್ ಪಿ ಡಿ ಎಕ್ಸ್. ಇದೊಂದು ಫಾರ್ಮುಲಾ ಗೊತ್ತಿರಬೇಕು, ಸೊಲ್ಯೂಷನ್ ಗೊತ್ತಿರಬೇಕು. ಟಿ ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಈಸ್ ಈಕ್ವಲ್ ಟು ಇಂಟೆಗ್ರಲ್ ಆಫ್ ಕ್ಯೂ ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಡಿ ಎಕ್ಸ್ ಪ್ಲಸ್ ಇಷ್ಟು ಗೊತ್ತಿರಬೇಕು. ಇಲ್ಲೇನು ಮಾಡಿ, ದ ಈಕ್ವೇಷನ್ ಈಸ್, ಇದು ರಫ್ ವರ್ಕು, ಏನು ಬರೆಯೋಕ್ಕೆ ಹೋಗ್ಬಿಡಿ. ಇದನ್ನ ಲೀನಿಯರ್ ಡಿಫರೆನ್ಷಿಯಲ್ ಇಕ್ವೇಷನ್, ಲೀನಿಯರ್ ಡಿಫರೆನ್ಷಿಯಲ್ equation of the form dt by dx plus pt is equal to q, where ಇಲ್ಲಿ p ಅಂದರೆ ಟಿ ಏನು ಮಲ್ಟಿಪ್ಲೈ ಇರುತ್ತೆ ಅದು, ಇಲ್ಲಿ ಏನೂ ಮಲ್ಟಿಪ್ಲೈ ಇಲ್ಲ ಅಂದರೆ 1 ಇದ್ದಂಗೆ ಅದು ಪಿ 1. ಆ್ಯಂಡ್ ಕ್ಯೂ ಅಂದರೆ ಇಲ್ಲಿ ರೈಟಲ್ಲಿ ಏನಿದೆ ಅದು ಅಂದರೆ ಮೈನಸ್ 2x ಬೈ ಇ ಪವರ್ ಎಕ್ಸ್. ಫಸ್ಟ್ ಕೆಲಸ ಏನು, ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ನ ಫೈಂಡ್ ಮಾಡೋದು. ಇಲ್ಲಿ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ಗೆ ಫಾರ್ಮುಲಾ ಬಂದು ಇ ಪವರ್ ಇಂಟೆಗ್ರಲ್ ಆಫ್ ಪಿ ಡಿ ಎಕ್ಸ್. ಇ ಪವರ್ ಇಂಟೆಗ್ರಲ್ ಆಫ್ ಪಿ ಡಿ ಎಕ್ಸ್ ಅಂದರೆ 1 ಡಿ ಎಕ್ಸ್. ಇಲ್ಲಿ ಫಾರ್ಮುಲಾ ಗೊತ್ತಿರಬೇಕು ನಿಮಗೆ, ಇಂಟೆಗ್ರಲ್ ಆಫ್ 1 ಡಿ ಎಕ್ಸ್ ಅಥವಾ ಇಂಟೆಗ್ರಲ್ ಆಫ್ ಡಿ ಎಕ್ಸ್ ಅಂದರೆ ಎಕ್ಸ್. ಇಲ್ಲಿ ಇ ಪವರ್ ಎಕ್ಸ್ ಆಗುತ್ತೆ. ಇದು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಬಂದು ಇ ಪವರ್ ಎಕ್ಸ್ ಆಗುತ್ತೆ. ಈಗೇನು ಮಾಡಬೇಕು, ಸೊಲ್ಯೂಷನ್ ಈಸ್ ಅಂತ ಬರ್ಕೋಬೇಕು. ಬರೆದು ಏನು ಮಾಡಿ, ನೋಡಿ ಸೊಲ್ಯೂಷನ್ ಈಸ್ ಅಂತ ಬರೆದು ಫಾರ್ಮುಲಾ ಬಂದು ಟಿ ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ is equal to integral of q into integrating factor dx plus c. ನೀಟಾಗಿ ಸಬ್ಸ್ಟಿಟ್ಯೂಟ್ ಮಾಡಿ. ಟಿ ಅಂದರೆ 1/y, ಟಿ ಅಂದ್ರೇನು 1/y. ನೋಡಿ ನಾವು ಟಿ ಏನಂತ ತೊಗೊಂಡಿದ್ದೀವಿ, 1/y. ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಅಂದರೆ ಇಲ್ಲಿ ಫೈಂಡ್ ಮಾಡಿರೋದು ಇ ಪವರ್ ಎಕ್ಸ್. ಕ್ಯೂ ಅಂದರೆ ಇದು ಮೈನಸ್ 2x ಬೈ ಇ ಪವರ್ ಎಕ್ಸ್. ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಅಂದರೆ ಇ ಪವರ್ ಎಕ್ಸ್ ಡಿ ಎಕ್ಸ್ ಪ್ಲಸ್ ಸಿ. ಇಲ್ಲಿ 1 ಇಂಟು ಇ ಪವರ್ ಎಕ್ಸ್ ಅಂದರೆ ಇ ಪವರ್ ಎಕ್ಸ್ ಬೈ ವೈ. ಇಲ್ಲಿ ಇ ಪವರ್ ಎಕ್ಸ್ ಕ್ಯಾನ್ಸಲ್ ಆಗುತ್ತೆ, ಉಳಿಯೋದೇನು -2 ಆಚೆ ತಗೋಬಿಡಿ. ಇಂಟೆಗ್ರಲ್ ಆಫ್ ಎಕ್ಸ್ ಡಿ ಎಕ್ಸ್ ಪ್ಲಸ್ ಸಿ. ಇಲ್ಲಿ ಇಂಟಿಗ್ರೇಷನ್ ಆಫ್ ಫಾರ್ಮುಲಾ
ಇಂಟೆಗ್ರಲ್ ಆಫ್ ಎಕ್ಸ್ ಡಿ ಎಕ್ಸ್ ಗೊತ್ತಿರಬೇಕು ನಿಮಗೆ, ಎಕ್ಸ್ ಸ್ಕ್ವೇರ್ ಬೈ 2 ಇದೊಂದು ಗೊತ್ತಿದ್ರೆ ಸಾಕೀಗ. ಆನ್ಸರ್ ಬಂದು ಇ ಪವರ್ ಎಕ್ಸ್ ಬೈ ವೈ ಮೈನಸ್ ಈಸ್ ಈಕ್ವಲ್ ಟು -2. ಎಕ್ಸ್ಗೆ ಇಂಟಿಗ್ರೇಷನ್ ಏನು, ಎಕ್ಸ್ ಸ್ಕ್ವೇರ್ ಬೈ 2 ಪ್ಲಸ್ ಈ ಟು ಕ್ಯಾನ್ಸಲ್ ಆದರೆ ಫೈನಲ್ ಆನ್ಸರ್ ಇ ಪವರ್ ಎಕ್ಸ್ ಬೈ ವೈ ಈಸ್ ಈಕ್ವಲ್ ಟು -x ಸ್ಕ್ವೇರ್ ಪ್ಲಸ್ ಇದೇ ಫೈನಲ್, ಅಥವಾ -x ಸ್ಕ್ವೇರ್ನ ಈ ಕಡೆ ತೊಗೊಂಡ್ರೆ +x ಸ್ಕ್ವೇರ್ ಆಗುತ್ತೆ. ಇ ಪವರ್ ಎಕ್ಸ್ ಬೈ ವೈ ಪ್ಲಸ್ ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಸಿ. ಆ ಥರ ಫಾರ್ಮಲ್ಲೂ ಬರಿಬೋದು ನೋಡಿ. ಒಂದು ಸತಿ ಹೇಳ್ಕೊಟ್ಬಿಡ್ತೀನಿ. ಕ್ವಶನ್ ಬಂದು ಇದು ಫಸ್ಟ್ ಪೇಪರು. ಸಾಲ್ವ್ y ಇಂಟು 2xy ಪ್ಲಸ್ ಇ ಪವರ್ ಎಕ್ಸ್ ಇಂಟು ಡಿ ಎಕ್ಸ್ ಮೈನಸ್ ಇ ಪವರ್ ಎಕ್ಸ್ ಡಿ ವೈ ಈಸ್ ಈಕ್ವಲ್ ಟು 0. ಫಸ್ಟು ಈ ಥರ ಬರ್ಕೊಳ್ಳಿ ಕ್ವಶನ್ನ, ಇದನ್ನ ಈ ಕಡೆ ತಗೊಳ್ಳಿ. ಡಿ ಎಕ್ಸ್ ಬೈ ಡಿ ವೈ ಫೈಂಡ್ ಮಾಡ್ಕೊಳ್ಳಿ. ಇಲ್ಲಿ ಮೇಲ್ಗಡೆ ನ್ಯೂಮರೇಟರ್ ದೊಡ್ಡದು ಇರಬೇಕು, ಅದಕ್ಕೆ ಇನ್ವರ್ಸ್ ಮಾಡ್ಕೊಳ್ಳಿ, ಅಂದರೆ ರೆಸಿಪ್ರೋಕಲ್ ಮಾಡ್ಕೊಳ್ಳಿ. ಆಮೇಲೆ ವೈಯಿಂದ ಮಲ್ಟಿಪ್ಲೈ ಮಾಡಿ, ಆಮೇಲೆ ಸಪ್ರೇಟ್ ಮಾಡಿ. ಇದು ಕ್ಯಾನ್ಸಲ್ ಆದರೆ ಇಲ್ಲಿ ಡಿ ವೈ ಬೈ ಡಿ ಎಕ್ಸ್ ಈ ಕಡೆ ರೈಟಲ್ಲಿ ಏನು ಬರುತ್ತೆ, 2xy ಸ್ಕ್ವೇರ್ ಬೈ ಇ ಪವರ್ ಎಕ್ಸ್ ಪ್ಲಸ್ ಇ ವೈ ಬರುತ್ತೆ. ಆಮೇಲೆ ಏನು ಮಾಡಿ, ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ವೈ ಈ ಕಡೆ ಬಂದರೆ ಮೈನಸ್ ವೈ, ಇದು ಹಂಗೆ ಇರುತ್ತೆ. ಇಲ್ಲಿ ವೈ ಸ್ಕ್ವೇರ್ನ ತೆಗಿಯೋಕ್ಕೆ ಡಿವೈಡ್ ಬೈ ವೈ ಸ್ಕ್ವೇರ್ ಮಾಡಿ, ಡಿವೈಡ್ ಬೈ ವೈ ಸ್ಕ್ವೇರ್ ಮಾಡಿದ್ರೆ 1/y ಸ್ಕ್ವೇರ್ ಡಿ ವೈ ಬೈ ಡಿ ಎಕ್ಸ್ 1/y ಸ್ಕ್ವೇರ್ ಇಂಟು ವೈ 2x ಬೈ ಇ ಪವರ್ ಎಕ್ಸ್ ಆಗುತ್ತೆ. ಈಗ ವೈ ಕ್ಯಾನ್ಸಲ್ ಆದರೆ 1/y ಆಗುತ್ತೆ, ಇದು ಹಂಗೆ ಇರುತ್ತೆ. ಇದನ್ನ 1/yನ ಟಿ ಅಂತ ತಗೊಳ್ಳಿ, ಡಿಫ್ರೆನ್ಷಿಯೇಟ್ ಮಾಡಿ. ಈಗ ಡಿ ಟಿ ಬೈ ಡಿ ಎಕ್ಸ್ ಅಂದರೆ -1/y ಸ್ಕ್ವೇರ್ ಡಿ ವೈ ಬೈ ಡಿ ಎಕ್ಸ್. ಆಮೇಲೆ ಏನು ಮಾಡಿ, 1/y ಸ್ಕ್ವೇರ್ ಡಿ ವೈ ಬೈ ಡಿ ಎಕ್ಸ್ನ ಫೈಂಡ್ ಮಾಡ್ಕೊಳ್ಳಿ, ಮೈನಸ್ ಡಿ ಟಿ ಬೈ ಡಿ ಎಕ್ಸ್ ಆಗುತ್ತೆ. ಆಮೇಲೆ ಈಕ್ವೇಷನ್ 1 ಬಿಕಮ್ಸ್ ಅಂತ 1/y ಸ್ಕ್ವೇರ್ ಡಿ ವೈ ಬೈ ಡಿ ಎಕ್ಸ್ ಅಂದರೆ ಮೈನಸ್ ಡಿ ಟಿ ಬೈ ಡಿ ಎಕ್ಸ್ ಮೈನಸ್ 1/y ಅಂದರೆ ಟಿ 2x ಬೈ ಇ ಪವರ್ ಎಕ್ಸ್ ಹಂಗೆ ಇಟ್ಕೊಳ್ಳಿ. ಈಗ ಮಲ್ಟಿಪ್ಲೈ ಬೈ -1 ಮಾಡಿ, -1ಇಂದ ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತೆ. ಇದು ಈಕ್ವೇಷನ್ ಬಂದು ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಷನ್ ಆಗುತ್ತೆ. ಡಿ ಟಿ ಬೈ ಡಿ ಎಕ್ಸ್ ಪ್ಲಸ್ ಪಿ ಟಿ ಈಸ್ ಈಕ್ವಲ್ ಟು ಕ್ಯೂ, ವೇರ್ ಪಿ ಅಂದರೆ +1, ಕ್ಯೂ ಅಂದರೆ ರೈಟಲ್ಲಿ ಇರೋದು. ಅಲ್ಲಿ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಅಂದರೆ ಇ ಪವರ್ ಇಂಟೆಗ್ರಲ್ ಆಫ್ ಪಿ ಡಿ ಎಕ್ಸ್, ಇ ಪವರ್ 1 ಡಿ ಎಕ್ಸ್ ಅಂದರೆ ಇ ಪವರ್ ಎಕ್ಸು. ಆಮೇಲೆ ಫಾರ್ಮುಲಾ ಸೊಲ್ಯೂಷನ್ ಈಸ್ ಅಂತ ಬರೆದು ಈ ಫಾರ್ಮುಲಾ ಬರೀಬೇಕು. ಫಾರ್ಮುಲಾ ಬರೆದು 1/y ಇ ಪವರ್ ಎಕ್ಸ್, ಕ್ಯೂ ಬರ್ಕೊಳ್ಳಿ, ಐ ಎಫ್ ಬರೀರಿ. ಆಮೇಲೆ ಬರೆದ್ಬಿಟ್ಟು ಇ ಪವರ್ ಎಕ್ಸ್ ಕ್ಯಾನ್ಸಲ್ ಆಗಿ -2x -2 ಆಚೆ ತೊಗೊಳ್ಳಿ. ಇಲ್ಲಿ ಇಂಟಿಗ್ರೇಷನ್ದು 2 ಫಾರ್ಮುಲಾ ಯಾವ್ದು ಗೊತ್ತಿರಬೇಕು, ಒಂದು ಇಂಟೆಗ್ರಲ್ ಆಫ್ 1 ಡಿ ಎಕ್ಸು ಇಲ್ಲಿ ಬರ್ಕೊಟ್ಬಿಡ್ತೀನಿ ನೋಡಿ. ಈ ಪ್ರಾಬ್ಲಮ್ಗೆ ಪ್ರೊಸೀಜರ್ ಅಂತೂ ಸೇಮು. ಫಾರ್ಮುಲಾ ಯಾವ್ದು ಗೊತ್ತಿರಬೇಕು ಅಂದರೆ ಡಿಫ್ರೆನ್ಷಿಯೇಷನ್ದು ಡಿ ಬೈ ಡಿ ಎಕ್ಸ್ ಆಫ್ ಟಿ ಅಂದರೆ ಡಿ ಟಿ ಬೈ ಡಿ ಎಕ್ಸ್ ಇದೊಂದು ಗೊತ್ತಿರಬೇಕು. ಇನ್ನೊಂದು ಡಿ ಬೈ ಡಿ ಎಕ್ಸ್ ಆಫ್ 1/y ಅಂದರೆ -1/y ಸ್ಕ್ವೇರ್ ಡಿ ವೈ ಬೈ ಡಿ ಎಕ್ಸ್ ಇದೊಂದು. ಇದು ಡಿಫ್ರೆನ್ಷಿಯೇಷನ್ದು. ಇಂಟಿಗ್ರೇಷನ್ದು ಇಂಟೆಗ್ರಲ್ ಆಫ್ 1 ಡಿ ಎಕ್ಸ್ ಅಂದರೆ ಎಕ್ಸು, ಇಂಟೆಗ್ರಲ್ ಆಫ್ ಎಕ್ಸ್ ಡಿ ಎಕ್ಸ್ ಅಂದರೆ x ಸ್ಕ್ವೇರ್ ಬೈ 2. ಆಮೇಲೆ ಜನರಲ್ಲು ಬರ್ನೋಲಿಸಿಂದ ಇದಕ್ಕೆ ಕನ್ವರ್ಟ್ ಮಾಡೋಕ್ಕೆ ಟಿ ಅಂತ ತೊಗೊಳ್ಳೋದು. ಮತ್ತು ಲೀನಿಯರ್ ಇದ್ದರೆ ಈ 3 ಫಾರ್ಮುಲಾ ಗೊತ್ತಿರಬೇಕು. ಲೀನಿಯರ್ಗೆ ಡಿ ಟಿ ಬೈ ಡಿ ಎಕ್ಸ್ ಪ್ಲಸ್ ಪಿ ಟಿ ಈಸ್ ಈಕ್ವಲ್ ಟು ಕ್ಯೂ ಅಂತ ಬಂದರೆ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಫೈಂಡ್ ಮಾಡೋಕ್ಕಿದ್ದು ಫಾರ್ಮುಲಾ ಇದು. ಅರ್ಥ ಆಗ್ತಿದೆಯಲ್ವಾ? ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.